ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಷ್ಯಾದ ಪವರ್ಫುಲ್ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರವರು ದಿಢೀರ್ ಭಾರತ ಭೇಟಿಯ ಹಿಂದೆ ಈ ಮಹತ್ವ ಅಡಗಿತ್ತ. ಇಲ್ಲಿಯವರೆಗೆ ರಷ್ಯಾ ಮತ್ತು ಭಾರತದ ಸ್ನೇಹ ಶಸ್ತ್ರಾಸ್ತ್ರಗಳ ಖರೀದಿ ಮತ್ತು ಕಚ್ಚಾ ತೈಲ ಹಾಗೂ ಇನ್ನಿತರ ವ್ಯಾಪಾರಕ್ಕೆ ಸೀಮಿತವಾಗಿತ್ತು. ಪುಟಿನ್ ಭಾರತದ ಭೇಟಿಗೂ ಮೊದಲು ಒಂದು ಫೈಲಿಗೆ ಸಹಿಯನ್ನು ಮಾಡ್ತಾರೆ. ಈ ಒಂದು ಸಹಿ ಇಡೀ ಅಮೆರಿಕವನ್ನೇ ನಡುಗಿಸಿತ್ತು. ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಪುಟಿನ್ ಒಂದು ಸೀಕ್ರೆಟ್ ಫೈಲಿಗೆ ಸಹಿಯನ್ನು ಮಾಡಿದ್ರು. ಇದರಿಂದ ಅಮೆರಿಕ ಅಷ್ಟೇ ಅಲ್ಲದೆ ಚೀನಾ, ಪಾಕಿಸ್ತಾನಕ್ಕೂ ನಡುಕ ಹುಟ್ಟಿಸಿದೆ. ಹಾಗಾದ್ರೆ ಏನಿದು ಒಪ್ಪಂದ ಅಂತ ನೋಡಿದ್ರೆ, ಇವತ್ತು ರಷ್ಯಾ ಭಾರತದ ಸ್ನೇಹವನ್ನು ಒಂದು ಹೊಸ ಮತ್ತು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಭಾರತ ರಷ್ಯಾ ನಡುವಿನ ಸೀಕ್ರೆಟ್ ಡೀಲ್? ಇದರಿಂದ ಭಾರತಕ್ಕೆ ಆಗುವ ಲಾಭಗಳೇನು ಅನ್ನೋ ವಿಚಾರವನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ಭಾರತದ ಆಪ್ತ ಮಿತ್ರ ರಷ್ಯಾ ರೀಲೋಸ್ ಒಪ್ಪಂದಕ್ಕೆ ಸಹಿಯನ್ನು ಮಾಡಿದೆ. ಅಂದ್ರೆ ರಿಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಅಗ್ರಿಮೆಂಟ್. ಭಾರತದ ಸ್ನೇಹಕ್ಕೆ ಸಿಕ್ಕ ಈ ಅಗ್ರಿಮೆಂಟ್ ನಿಂದ ಭಾರತ ಗ್ಲೋಬಲ್ ಸೂಪರ್ ಪವರ್ ಆಗಲಿದೆ. ಈ ಒಪ್ಪಂದದ ಪ್ರಕಾರ ಭಾರತದ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು ರಷ್ಯಾದ ಯಾವುದೇ ಮಿಲಿಟರಿ ಬೇಸ್ ಗಳನ್ನು ಪ್ರವೇಶ ಮಾಡಬಹುದು. ಅಲ್ಲಿನ ಬಂದರುಗಳನ್ನು ಬಳಸಿ ಇಂಧನ ತುಂಬಿಕೊಳ್ಳಬಹುದು ಮತ್ತು ರಿಪೇರಿ ಕೂಡ ಮಾಡಿಕೊಳ್ಳಬಹುದು. ಹಾಗೆ ರಷ್ಯಾದ ನೌಕೆಗಳು ಕೂಡ ಭಾರತದ ಬಂದರುಗಳನ್ನು ಬಳಸಬಹುದಾಗಿದೆ. ಈ ಒಪ್ಪಂದದ ಪ್ರಕಾರ ಎಷ್ಟು ಹಡಗುಗಳು ಮತ್ತು ಎಷ್ಟು ವಿಮಾನಗಳು ಪ್ರವೇಶ ಮಾಡಬಹುದು ಅನ್ನುವ ನಂಬರ್ ಅನ್ನ ಕೇಳಿ ಅಮೆರಿಕದ ಪೆಂಟಗನ್ ಮತ್ತು ಚೀನಾ, ಪಾಕಿಸ್ತಾನ ಕಂಪ್ಲೀಟ್ ಆಗಿ ಶಾಕ್ ಆಗಿದೆ. ಈ ರೀಲೋಸ್ ಒಪ್ಪಂದದ ಪ್ರಕಾರ ಭಾರತ ಮತ್ತು ರಷ್ಯಾ ಪರಸ್ಪರ ಗಡಿ ಒಳಗೆ ಒಮ್ಮೆಲೆ 5 ವಾರ್ಶಿಪ್ ಗಳು, 10 ಫೈಟರ್ ಜೆಟ್ ಗಳು ಮತ್ತು 3000 ಸೈನಿಕರನ್ನು ನಿಯೋಜನೆ ಮಾಡಬಹುದಾಗಿದೆ. ಈ ಒಪ್ಪಂದದ ಮಹತ್ವವನ್ನು ತಿಳಿಬೇಕು ಅಂತ ಅಂದ್ರೆ ನಾವು 1971 ಕಡೆಗೆ ನೋಡಬೇಕಾಗುತ್ತೆ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕ ತನ್ನ ಅತ್ಯಾಧುನಿಕ ನೌಕಾಪಡೆಯನ್ನು ಭಾರತದ ಮೇಲೆ ದಾಳಿ ಮಾಡೋದಕ್ಕಂತಲೇ ಕಳಿಸಿಕೊಡ್ತು. ಇನ್ನೇನು ಭಾರತ ಸೋಲುತ್ತೆ ಅಂತ ಅಂದುಕೊಂಡಾಗ ಭಾರತದ ಪರ ನಿಂತಿದ್ದು ಇದೇ ರಷ್ಯಾ. ರಷ್ಯಾ ತನ್ನ ಸಬ್ಮರೀನ್ ಗಳನ್ನು ಭಾರತದ ಸಹಾಯಕ್ಕೆ ಕಳುಹಿಸಿ ಅಮೆರಿಕವನ್ನು ಹಿಂದೆ ಸರಿಯುವಂತೆ ಮಾಡಿತು. ಆ ಸಂದರ್ಭಕ್ಕೆ ರಷ್ಯಾ ಬರದೆ ಹೋಗಿದ್ರೆ ಇತಿಹಾಸ ಬೇರೆನೇ ಆಗಿರ್ತಿತ್ತೇನೋ. ವಿಶಾಲವಾದ ಗಡಿ ಪ್ರದೇಶವನ್ನು ಹೊಂದಿರುವ ಭಾರತಕ್ಕೆ ರಷ್ಯಾದ ಬೇಸ್ ಯಾಕೆ ಬೇಕು ಅಂತ ನೋಡಿದ್ರೆ, ಹಿಮಗಡ್ಡೆಗಳಿಂದ ಆವೃತವಾಗಿರುವ ರಷ್ಯಾ ಆರ್ಕಟಿಕ್ ಪ್ರದೇಶದ ಹತ್ತಿರ ಇದೆ. ಅಲ್ಲಿ ಹಿಮಗಡ್ಡೆಗಳ ಮಧ್ಯದಲ್ಲಿ ಹೊಸ ಸಮುದ್ರ ಮಾರ್ಗ ಆಗ್ತಾ ಇದೆ. ಭವಿಷ್ಯದಲ್ಲಿ ಭಾರತಕ್ಕೆ ವ್ಯಾಪಾರ ಮಾಡೋದಕ್ಕೆ ಇದು ಶಾರ್ಟ್ ಕಟ್ ದಾರಿ. ಇದರಿಂದ ಭಾರತದ ಹಡಗುಗಳು ನೇರವಾಗಿ ಆರ್ಕಟಿಕ್ ಜಾಗಕ್ಕೆ ಹೋಗಿ ತಲುಪುತ್ತವೆ. ಇದು ಚೀನಾಗೆ ತಲೆನೋವು. ಯಾಕಂದ್ರೆ ಚೀನಾ ಕೂಡ ಅಲ್ಲಿ ಕಣ್ಣಿಟ್ಟಿತ್ತು. ಆದ್ರೆ ರಷ್ಯಾ ಈಗ ಭಾರತಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕ ಭಾರತವನ್ನು ತನ್ನ ಕಡೆ ಎಳೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಭಾರತ ಸರ್ಕಾರ ತುಂಬಾ ಜಾಣ್ಮೆಯಿಂದ ನಾವು ಅಮೆರಿಕ ಮತ್ತು ರಷ್ಯಾ ಎರಡರ ಜೊತೆಗೂ ಕೂಡ ಇರ್ತೀವಿ ಅಂತ ಹೇಳ್ತಾ ಇದೆ. ಈ ಒಪ್ಪಂದದ ಪ್ರಕಾರ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಡಗುಗಳು ಬಂದ್ರೆ ರಷ್ಯಾ ನಮಗೆ ಸಪೋರ್ಟ್ ಮಾಡೋದು ಪಕ್ಕಾ ಆಗಿದೆ. ಪುಟಿನ್ ರವರ ಈ ಭಾರತದ ಭೇಟಿಯಲ್ಲಿ ಜಗತ್ತಿನ ಅತ್ಯಂತ ಬೆಸ್ಟ್ ವಾಯು ರಕ್ಷಣಾ ವ್ಯವಸ್ಥೆ ಆದ S-400 ಅನ್ನು ಭಾರತ ಇನ್ನಷ್ಟು ಖರೀದಿ ಮಾಡಲಿದೆ ಮತ್ತು ಉತ್ತರ ಪ್ರದೇಶದ ಅಮೇಥಿಯಲ್ಲಿ AK-203 ರೈಫಲ್ ಗಳನ್ನು ಭಾರತದಲ್ಲಿಯೇ ತಯಾರು ಮಾಡಲಾಗ್ತಾ ಇದೆ. ರೈಲ್ವೆ, ಆಯಿಲ್ ಮತ್ತು ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಮಾತುಕತೆ ಕೂಡ ಆಗಿದೆ. ಭಾರತಕ್ಕೆ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಕೊಡ್ತಿರೋ ರಷ್ಯಾ ಇನ್ನು ಮುಂದಕ್ಕೆ ಇನ್ನಷ್ಟು ಹೆಚ್ಚಿನ ತೈಲವನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ರೀಲೋಸ್ ಒಪ್ಪಂದದಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಭಾರತ ರಷ್ಯಾದಿಂದ ಅಣು ಜಲಾಂತರ್ಗಾಮಿ ಮತ್ತು ಹೈಟೆಕ್ ಮಿಸೈಲ್ ಗಳನ್ನು ಖರೀದಿ ಮಾಡ್ತಾ ಇದೆ. ಪುಟಿನ್ ರವರ ಭಾರತದ ಭೇಟಿಯಿಂದ ಅಮೆರಿಕ ಏನು ಸುಮ್ಮನೆ ಕೂತಿಲ್ಲ. ಭಾರತಕ್ಕೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದು ತನ್ನಲ್ಲಿರುವ ಕಾಟ್ಸಾ ಹೇರುವ ಸೂಚನೆಯನ್ನು ಕೊಡ್ತಾ ಇದೆ. ಅಂದ್ರೆ ಯಾವುದೇ ದೇಶ ರಷ್ಯಾದ ಜೊತೆ ದೊಡ್ಡ ಮಟ್ಟದ ಮಿಲಿಟರಿ ಡೀಲ್ ಮಾಡಿಕೊಂಡ್ರೆ ಅವರ ಮೇಲೆ ಸ್ಯಾಂಕ್ಷನ್ ಅನ್ನು ಅಮೆರಿಕ ಹೇರುತ್ತೆ. ಈಗಾಗಲೇ ಚೈನಾ, ಟರ್ಕಿ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಅನ್ನು ಹೇರಿದೆ. ಇದೇ ಅಸ್ತ್ರವನ್ನು ಭಾರತದ ಮೇಲೆ ಹೇರೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆದ ಈ ಒಪ್ಪಂದದಿಂದ ಇಲ್ಲಿಯವರೆಗೆ ಭಾರತಕ್ಕೆ ಪ್ರಪಂಚದಾದ್ಯಂತ ತನ್ನದೇ ಆದ ನೆಲೆಗಳು ಇರಲಿಲ್ಲ. ಹೀಗಾಗಿ ನಮ್ಮ ನೇವಿ ಅಥವಾ ಏರ್ ಫೋರ್ಸ್ ಗೆ ದೂರದ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಬಹಳನೇ ಕಷ್ಟ ಆಗ್ತಾ ಇತ್ತು. ಇಂಧನ ಅಥವಾ ರೇಷನ್, ರಿಪೇರಿ ಏನೇ ಬೇಕಾದ್ರೂ ಕೂಡ ಬೇರೆಯವರ ಮುಖವನ್ನು ನೋಡಬೇಕಾಗಿತ್ತು. ಹೀಗಾಗಿ ರಷ್ಯಾದ ನೆಟ್ವರ್ಕ್ ಬಳಸಿಕೊಂಡು ಭಾರತದ ಸೇನೆ ತನ್ನ ವ್ಯಾಪ್ತಿಯನ್ನು ಆರ್ಕಟಿಕ್ ಪ್ರದೇಶದವರೆಗೂ ವಿಸ್ತರಿಸಬಹುದಾಗಿದೆ. ಹಾಗಾದ್ರೆ ಇದರಿಂದ ರಷ್ಯಾಗೆ ಏನು ಲಾಭ ಅಂತ ನೋಡಿದ್ರೆ, ಆರ್ಕಟಿಕ್ ಇದು ಎಂತಹ ಪ್ರದೇಶ ಅಂದ್ರೆ ಭವಿಷ್ಯಕ್ಕೆ ಬೇಕಾಗುವ ವಸ್ತು ಇಂಧನದ ನಿಧಿ ಅಡಗಿರೋದು ಇಲ್ಲೇನೆ. ಈ ಜಾಗಕ್ಕಾಗಿ ಚೀನಾ ತುಂಬಾನೇ ಪ್ರಯತ್ನ ಪಟ್ಟಿತ್ತು. ಈಗ ಅಲ್ಲಿಗೆ ಭಾರತ ಎಂಟ್ರಿ ಆಗಿರೋದು ಚೀನಾಗೆ ಸಹಿಸಲಾಗದ ನೋವನ್ನು ಉಂಟು ಮಾಡಿದೆ. ರಷ್ಯಾ ಯಾವಾಗಲೂ
ಭಾರತವನ್ನು ಬೆಚ್ಚಗಿನ ಬಂದರುಗಳ ಹುಡುಕಾಟದಲ್ಲಿತ್ತು. ವರ್ಷದ 12 ತಿಂಗಳುಗಳ ಕಾಲ ರಷ್ಯಾಗೆ ತನ್ನ ನೌಕಾ ಚಟುವಟಿಕೆಯನ್ನು ನಡೆಸಲು ಈ ಒಪ್ಪಂದ ಸಹಾಯಕಾರಿಯಾಗಲಿದೆ ಹಾಗೂ ಹಿಂದೂ ಮಹಾಸಾಗರ ಅತ್ಯಂತ ಬ್ಯುಸಿಯಾದ ವ್ಯಾಪಾರ ಮಾರ್ಗ. ಇಲ್ಲಿ ರಷ್ಯಾಗೆ ಒಂದು ನಂಬಿಕಸ್ಥ ಗೆಳೆಯ ಬೇಕಿತ್ತು. ಈ ವಿಚಾರದಲ್ಲಿ ಭಾರತಕ್ಕಿಂತ ಬೆಸ್ಟ್ ಆಗಿ ಯಾರು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ರಷ್ಯಾದ ಹಡಗುಗಳು ಭಾರತದ ಬಂದರು ಪ್ರವೇಶ ಮಾಡಿ ಇಂಧನ, ರಿಪೇರಿ ಹಾಗೂ ಆಹಾರಗಳನ್ನು ರೀಲೋಡ್ ಮಾಡಿಕೊಳ್ಳಬಹುದಾಗಿದೆ. ರಕ್ಷಣಾ ತಜ್ಞರ ಪ್ರಕಾರ ಈ ಒಪ್ಪಂದವನ್ನು ನೋಡೋದಾದ್ರೆ ಇದರಿಂದ ನೇರ ಪೆಟ್ಟು ಬೀಳ್ತಾ ಇರೋದು ಚೀನಾ ಮತ್ತು ಪಾಕಿಸ್ತಾನಕ್ಕೆ. ಚೀನಾ ಹಿಂದೂ ಮಹಾಸಾಗರದ ಮೂಲಕ ಭಾರತವನ್ನು ಸುತ್ತುವರಿಬಹುದು ಅಂತ ಅಂದುಕೊಂಡಿತ್ತು. ಆದ್ರೆ ಇಲ್ಲಿ ಭಾರತದ ಪರ ರಷ್ಯಾದ ನೇವಿ ಬಂದು ನಿಂತ್ರೆ ಚೀನಾದ ಆಟ ಏನು ನಡೆಯೋದಿಲ್ಲ. ಇನ್ನು ಪಾಕಿಸ್ತಾನದ ಕಡೆಗೆ ಬಂದ್ರೆ ಭಾರತದ ವಿರುದ್ಧ ಪ್ರತಿದಿನ ಪ್ರತಿ ಕ್ಷಣ ಹೊಸ ಸಂಚನ್ನು ರೂಪಿಸುವ ಪಾಕಿಸ್ತಾನಕ್ಕೆ ಈ ಒಪ್ಪಂದ ದೊಡ್ಡ ಆಘಾತವನ್ನೇ ಉಂಟು ಮಾಡಿದೆ. ಇದರಿಂದ ಭಾರತದ ಅಟ್ಯಾಕಿಂಗ್ ಕೇಪಬಿಲಿಟಿ ತುಂಬಾ ಜಾಸ್ತಿ ಆಗುತ್ತೆ. ಹೀಗಾಗಿ ಶತ್ರುಗಳು ಎಲ್ಲೇ ಅಡುಗಿದ್ರು ನುಗ್ಗಿ ಹೊಡಿಬಹುದು. ಇನ್ನು ಕೆಲವರು ಅಂದ್ಕೊಳ್ಬಹುದು, ನಮ್ಮ ದೇಶನೇ ಇಷ್ಟು ವಿಶಾಲವಾಗಿರುವಾಗ ಬೇರೆ ದೇಶದ ಸೇನಾ ನೆಲೆ ಬೇಕಾ ಅಂತ. ಯಾವ ದೇಶ ತನ್ನ ಗಡಿಯನ್ನು ದಾಟಿ ಹೋಗಿ ಹೋರಾಟ ಮಾಡುವ ತಾಕತ್ತನ್ನು ಹೊಂದಿರುತ್ತೋ ಅದು ನಿಜವಾದ ಸೂಪರ್ ಪವರ್. ಇವತ್ತು ಅಮೆರಿಕ ಜಗತ್ತಿನಾದ್ಯಂತ 800ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಹೊಂದಿದೆ. ಅದಕ್ಕಾಗಿನೇ ಅಮೆರಿಕವನ್ನು ಸೂಪರ್ ಪವರ್ ರಾಷ್ಟ್ರ ಅಂತ ಕರೆಯೋದು. ಈ ಒಪ್ಪಂದದ ಮೂಲಕ ಭಾರತ ಕೂಡ ಇದೇ ದಾರಿಯಲ್ಲಿ ಸಾಕ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ವೀರುಸ್ ಒಪ್ಪಂದದಿಂದ ಭಾರತದ ಆಕ್ಟ್ ಫಾರ್ ಈಸ್ಟ್ ಪಾಲಿಸಿಗೆ ಹೊಸ ದಿಕ್ಕನ್ನೇ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಚೆನ್ನೈನಿಂದ ರಷ್ಯಾದ ವಾಲ್ಟೋವ್ಸ್ಕಾ ವರೆಗಿನ ಸಮುದ್ರ ಮಾರ್ಗವನ್ನು ಭಾರತ ಡೆವಲಪ್ ಮಾಡ್ತಾ ಇದೆ. ಈ ಮಾರ್ಗಕ್ಕೆ ರಕ್ಷಣೆ ಕೊಡೋದಕ್ಕೆ ಈ ಒಪ್ಪಂದ ತುಂಬಾನೇ ಸಹಕಾರಿಯಾಗಲಿದೆ. ಈ ಒಪ್ಪಂದ ಭಾರತದ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಹೇಗೆ ಅಂತ ನೋಡಿದ್ರೆ ಯುದ್ಧದ ಸಮಯದಲ್ಲಿ ಭಾರತದ ಹಡಗು ಅಥವಾ ವಿಮಾನಗಳು ಡ್ಯಾಮೇಜ್ ಆದ್ರೆ ಇಲ್ಲಿ ರಿಪೇರಿ ಕಾರ್ಯ ನಡೆಸಿ ಮತ್ತೆ ದಾಳಿಯನ್ನು ನಡೆಸಬಹುದು. ಇದರಿಂದ ಯುದ್ಧದ ಪರಿಸ್ಥಿತಿಯೇ ಬದಲಾಗುವ ಸಾಧ್ಯತೆಗಳಿರುತ್ತೆ. ಇದು ಗೆಳೆಯರೇ ಭಾರತ ರಷ್ಯಾ ನಡುವೆ ನಡೆದ ಸೀಕ್ರೆಟ್ ರಿಲೋಸ್ ಒಪ್ಪಂದದ ಬಗೆಗಿನ ಒಂದಷ್ಟು ಮಾಹಿತಿ. ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.